ಇಲಾಖೆ ಬಗ್ಗೆ ಏನು ಹೊಸ ಇಲಾಖೆನಪ್ಪ, ನೀರಾವರಿ ನಿಮ್ಮ ಯೋಜನೆಗಳಿಗೆ ಏನಿದೆ ಈ ಥರ ಇದನ್ನು ಭಾಳ ರೈತರಿಗೆ, ಹಳ್ಳಿಯ ಗ್ರಾಮೀಣ ಪ್ರದೇಶದ ಜನರಿಗೆ ಅತ್ಯಂತ ಮುಖ್ಯವಾದಂಥ ಇಲಾಖೆ ಇದೆ. ತುಂಬ ಸಮಸ್ಯೆ ಇದೆ, ಇಂಟರ್ಸ್ಟೇಟ್ ಪ್ರಾಬ್ಲಮ್ಗಳಿದ್ದಾವೆ ಮತ್ತು ಆರ್ಥಿಕವಾಗಿ ಹಿಂದೆ ಇದ್ದಂಥ BJP ಗೌರ್ಮೆಂಟಿಂದಲೇ ಭಾಳ ಡಿಸಿಪ್ಲಿನ್ ತಪ್ಪಿದೆ. ಏನು ನಾವು ಒಂದೇ ಸಲ ಸರ್ ಮಾಡಲಿಕ್ಕಾಗಲ್ಲ, ಸರ್ ಮಾಡಬೇಕು ಅಂದರೆ ಭಾಳ ದಿವಸ ಬೇಕಾಗುತ್ತೆ. ಈ 3.5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಎಷ್ಟು ಅದನ್ನು ಸೆಟ್ರೇಟ್ ಮಾಡೋಕ್ಕೆ ಸಾಧ್ಯ ಮಾಡಿದ್ದಾರೆ. ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳ ನೀರಾವರಿ ಮಂತ್ರಿ ಇದ್ದರು, ಇಬ್ಬರು ಈ ಇಲಾಖೆನ ಒಂದು ಮಟ್ಟಕ್ಕೆ ತಂದಿದ್ದಾರೆ. ಇವತ್ತು ನನಗೆ ಇರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ನಾವು ಏನು ಡೆವಲಪ್ ಮಾಡೋ ಅನ್ನೋದಕ್ಕಿಂತಾಗಿ ಅನೇಕ ಸಮಸ್ಯೆಗಳನ್ನ ಇವತ್ತು ಕಾವೇರಿ ಇಶ್ಯೂ ಇದೆ, ಮೇಕೆದಾಟು ಇಶ್ಯೂ ಇದೆ, ಮಾದಾಯಿ ಇಶ್ಯೂ ಇದೆ ಮತ್ತು ಕೃಷ್ಣಾ ಮೇಲ್ದಂಡೆ ಇಶ್ಯೂ ಇದೆ. ಇವೆಲ್ಲ ನನಗೆ ಸ್ವಲ್ಪ ದಿವಸ ಇನ್ನೂ ನೋಡಬೇಕಾಗುತ್ತೆ. ಎಲ್ಲ ಸ್ಟಡಿ ಮಾಡಿ ನನ್ನ ಹಂತವಾಗಿ ಯಾವ ಥರ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾಗಿದ್ದರಿಂದ ಅವರಿಗೆಲ್ಲ ಮಾಹಿತಿ ಇದೆ ಮತ್ತು ಪಕ್ಕದ ಸ್ಟೇಟು ಮತ್ತು ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವರು ಎಲ್ಲರೂ ಸ್ವಲ್ಪ ವಿಶ್ವಾಸ ತಗೊಂಡು ನಮ್ಮ ರಾಜ್ಯದ ನೀರಾವರಿಯ ಒಂದು ಅಭಿವೃದ್ಧಿಯನ್ನು ಮತ್ತು ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದೆ. ಮೊದಲನೇ ಆದ್ಯತೆ ಮೇಕೆದಾಟನ್ನು ನಾನು ಮೊನ್ನೆ ಬಂದು 24 ಗಂಟೆ ಒಳಗೆ ಒಂದು ದಿಕ್ಕಿಯಾದ ಕರೆಕ್ಷನ್ ಇತ್ತು, ಅದನ್ನು ಮಾಡಿ ಅಪ್ಲೋಡ್ ಮಾಡಿದ್ವಿ. ಒಂದು ಎರಡನೇದು ಲ್ಯಾಂಡನ್ನು ಫಾರೆಸ್ಟ್ ಕೊಟ್ಟು ಆಲ್ಟರ್ನೇಟ್ ಲ್ಯಾಂಡನ್ನು ನಾವು ಅಲ್ಲಿ ಮಾಡಬೇಕಾಗತ್ತೆ. 12,500 ಎಕರೆನ ನಾವು ಬೇರೆ ಬೇರೆ ಲ್ಯಾಂಡನ್ನು ಫಾರೆಸ್ಟ್ ಕೊಟ್ಟು ಅದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಉಳಿದಂತೆ ನಾರ್ತ್ ಕರ್ನಾಟಕ ಕಡೆ ನಾನು ಇನ್ನೂ ಗಮನ ಹರಿಸಿಲ್ಲ. 2 ದಿವಸ ಆಗಿರೋದ್ರಿಂದ ಅಸೆಂಬ್ಲಿ ಮುಗಿದ್ಮೇಲೆ ಆ ಕಡೆನೂ ಸಹ ಹೋಗಿ ನೀರಾವರಿ ಅಲ್ಲಿನೂ ನಮಗಿಂತ ಮೇಜರ್ ಪ್ರಾಜೆಕ್ಟ್ಗಳು, ಮೇಜರ್ ಸಮಸ್ಯೆ ಇದೆ. ಸೊ ಒಟ್ಟಾರೆ ಕರ್ನಾಟಕದ ನೀರಾವರಿ ಇಲಾಖೆ ಸಮಸ್ಯೆನ ಆದಷ್ಟು ಬೇಗ ನಾನು ಅದನ್ನು ಸ್ಟಡಿ ಮಾಡಿ ಒಂದು ಹಂತವಾಗಿ ಬಗೆಹರಿಸ್ತಕ್ಕಂಥ. ಸರ್, ಈಗ BJP ಹಟಾವು ಮಾಡ್ತಾ ಇದ್ದೀರಿ ಕಾರ್ಯಕ್ರಮದ ಬಗ್ಗೆ. BJP ಹಟಾವು ಸಹಜ ಅಲ್ವಾ? BJPಯ ಅವರು ಆಡಳಿತ ಮಾಡಿದಂಥ ಎಲ್ಲ ಸಂದರ್ಭದಲ್ಲೂ ಸಹ ಅವರು ಎಲ್ಲ ಥರದ ಡಿಸಿಪ್ಲಿನ್ನ ಹಾಳು ಮಾಡಿರ್ತಕ್ಕಂಥವ್ರೆ BJPಯವರು. ಬಟ್ ಏನೂ ಮಾಡೋಕ್ಕಾಗಲ್ಲ ಡೆಮೋಕ್ರಸಿನಲ್ಲಿ. ಸೊ ಈಗ ನಮಗೆ ಸಿಕ್ಕಿದಾಗ ನಾವು ಸರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸರ್, ನಮಗೆ ಈಗ ಕೃಷ್ಣಾನಗರ ತಾಲೂಕಲ್ಲಿ ರವಿಶಂಕರ್ ಅವರು ಶಾಸಕರಾಗವ್ರೆ. ಈಗ ಏನಾದರೂ ಕೃಷಿ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಡ್ತೀರಾ ಸರ್? ಕೃಷಿನೂ ನಮ್ಮ ಇದೆ, ಸರ್ಕಾರವೇ ನಮ್ಮ ಜೊತೆ, ರವಿಶಂಕರ್ ಜೊತೆ ಸರ್ಕಾರವೇ ಇರುತ್ತೆ. ರವಿಶಂಕರ್ನ ಈ ಕ್ಷೇತ್ರದ ಅಭಿವೃದ್ಧಿನಲ್ಲಿ ಆದ್ಯತೆ ಕೊಟ್ಕೊಂಡು ನೆಕ್ಸ್ಟು ನಿಮ್ಮೆಲ್ಲರ ಸಹಕಾರದಿಂದ ಜನರ ಪ್ರೀತಿಯಿಂದ ಅವನು ಮತ್ತೊಮ್ಮೆ MLA ಮಾಡಬೇಕು. ಅದಕ್ಕೆ ಮೊನ್ನೆನೇ ಹೇಳಿದ್ದೀನಿ, ನಾನು ಎಷ್ಟೇ ಕೆಲಸ ಒತ್ತಡ ಇದ್ರೂ ಫ್ರೀಕ್ವೆಂಟಾಗಿ ಬರ್ತೀನಿ. ಇಲ್ಲಿವರೆಗೆ ಮಾಡ್ದಂಗೆ ಮಾಡಿಬಿಡ, ನನ್ನನ್ನು ಉಪಯೋಗಿಸ್ಕೊ, ಸೀರಿಯಸ್ ಆಗಿ ಮತ್ತೆ MLA ಆಗಲಿಕ್ಕೆ ಏನು ಬೇಕೋ ಆ ಕೆಲಸ ಮಾಡು. ಅವ್ರ ತಂದೆ ಸಂಪೂರ್ಣವಾಗಿ ಇಲ್ಲೇ ತೊಡಗಿಸ್ಕೊಂಡಿದ್ದಾರೆ, ಅವನು ಪೂರ್ತಿ ತೊಡಗಿಸ್ಕೊಂಡು ಮಾಡಬೇಕು ಅಂತ ಮೊನ್ನೆನೇ ಅಸೆಂಬ್ಲಿನಲ್ಲಿ ಕರೆದು ಹೇಳಿದ್ದೀನಿ ಅವನಿಗೆ. ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಇಲ್ಲಿಗೆ ಬಂದಿದ್ವಿ, ಹಾಸ್ಕೊಂಡು ಹೋಗ್ತಾ ಇದ್ದೆ, ಹಾಗಾಗಿ ರಾತ್ರಿ ಬಂದು ಹೋಗ್ತೀನಿ ಅಂತ. ಸೊ ನಾನು ಮತ್ತೆ ಬರ್ತೀನಿ. ಸಂಪುಟದಲ್ಲಿ ಮೈಸೂರು ಜಿಲ್ಲೆಗೆ ಆದ್ಯತೆ ಸಿಕ್ಕಿಲ್ಲ ಅಂತ ಮೊನ್ನೆ ಸಚಿವರು ಸಭೆ ಮಾಡಿದ್ದಾರೆ. ವೆಂಕಟೇಶ್ ಅವರು, ಮಾದೇವಪ್ಪನವರು, ತನ್ವೀರ್ ಸೇಠ್ ಅವರು. ನಮ್ಮ ಪಾರ್ಟಿ 2.5 ವರ್ಷ ಆದಮೇಲೆ ಬದಲಾವಣೆ ಮಾಡ್ತೀವಿ ಅನ್ನೋದನ್ನು ಅವತ್ತೇ ಹೊಸಬರಿಗೆ ಅವಕಾಶ ಕೊಡ್ತೀವಿ, ಸ್ವಲ್ಪ ಬೇರೆಯವರಿಗೆ ಅವಕಾಶ ಕೊಡ್ತೀವಿ ಅನ್ನೋದನ್ನು ಹೇಳಿತ್ತು. ಸೊ ಅದಾದಮೇಲೆ ವೆಂಕಟೇಶ್ ಅನ್ನೋರ್ಗು 2.5 ವರ್ಷ ಆದಮೇಲೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿತ್ತು ಅಂತ ಹೇಳಿ ವೆಂಕಟೇಶನ್ನೇ ಸಂದರ್ಭದಲ್ಲಿ ಹೇಳಿದ್ರು. ಮಾದೇವಪ್ಪನವ್ರಿಗೆ ಭಾಳ ವರ್ಷ ಕೊಟ್ಟಿದ್ದೀವಿ, ಒಂದು ಅವಕಾಶ ಬೇರೆಯವ್ರಿಗೆ ಕೊಡಬೇಕು ಅಂತ ಮಾಡಿದ್ರು. ಮಾದೇವಪ್ಪನವರು ವೆಂಕಟೇಶಣ್ಣ ಇಬ್ಬರೂ ಸಿದ್ದರಾಮಯ್ಯನವರಿಗೆ ಅತ್ಯಂತ ಎಡಗೈ ಬಲಗೈ ಇದೆ, ಭಾಳ ಆತ್ಮೀಯ. ಅವ್ರೇನು ಆ ಥರ ಸಿದ್ದರಾಮಯ್ಯನವ್ರ ಬಗ್ಗೆನೂ ಅಸಮಾಧಾನ ಇಲ್ಲ, ಪಾರ್ಟಿ ಬಗ್ಗೆನೂ ಅಸಮಾಧಾನ ಇಲ್ಲ. ಸಹಜವಾಗಿ ಈ 1.5 ವರ್ಷ ಇತ್ತು, 2.5 ವರ್ಷದಲ್ಲೇ ತೆಗೆದಿದ್ರೆ ಏನೂ ಆಗ್ತಿರಲಿಲ್ಲ. ಈಗ ಎಲೆಕ್ಷನ್ ಟೈಮ್ನಲ್ಲಿ ತೆಗೆದಿಲ್ಲ ಅನ್ನೋದು ಬರುತ್ತೆ ರಾಜವಾಗ, ಅದೆಲ್ಲ ಸರೋಗುತ್ತಾರೆ ಪಾರ್ಟಿನಲ್ಲಿ. ವೆಂಕಟೇಶಣ್ಣು ನಮ್ಮ ಲೀಡ್ರೆ, ಮಾದೇವಪ್ಪನು ಗಟ್ಟಿಯಾದ ಲೀಡ್ರೆ, ಅವ್ರ ಬಗ್ಗೆ ಯಾವುದೂ ಇದೆಲ್ಲ ಮೀಟಿಂಗ್ ಮಾಡಿರ್ಬೋದು, ಚರ್ಚೆ ಮಾಡಿರ್ಬೋದು, ಸರೋಗುತ್ತೆ. ಸರ್, ಮಾಜಿ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ.
ಕಾರಣ ಏನು ಸರ್? ಮಾಜಿ ಮುಖ್ಯಮಂತ್ರಿಗಳು ತಡೆ ಸಾಡ್ತಾ ಇಲ್ಲ, ಇದು ಸೈಲೆಂಟ್ ಆಗಿಲ್ಲ. ಸ್ವಲ್ಪ ಯಾವುದೋ ಸಣ್ಣ ವಿಚಾರದಲ್ಲಿ ಇವತ್ತಿನ ನಮ್ಮ ಹೈಕಮಾಂಡು ಮುಖ್ಯಮಂತ್ರಿಗಳಿಬ್ರು ಅವರಿಗೆ ಅವ್ರು ಹೇಳೋದನ್ನ ಬಿಟ್ಟು ಏನೂ ಮಾಡಿಲ್ಲ, ಏನೂ ಮಾಡ್ತಾ ಇಲ್ಲ. ಯಾವುದೋ ಒಂದು 2 ವಿಚಾರದಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನ ನಾನು ಪಬ್ಲಿಕ್ಕಾಗಿ ಚರ್ಚೆ ಮಾಡೋಕ್ಕಾಗಲ್ಲ, ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಸೊ ಸಿದ್ದರಾಮಯ್ಯನವರು ಅದನ್ನು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ಕೊಂಡು ಸರಿ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು.